ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಯೋಗಗಳಲ್ಲಿ ಒಂದಾದ ಗುರು ಪುಷ್ಯ ಯೋಗದ ಬಗ್ಗೆ ನಿಮಗೆ ತಿಳಿದಿದೆಯೇ? ಈ ವಿಶೇಷ ಯೋಗದಲ್ಲಿ ಮಾಡಿದ ಯಾವುದೇ ಶುಭ ಕಾರ್ಯ, ದಾನ, ಪೂಜೆ, ಹೊಸ ವಸ್ತುಗಳ ಖರೀದಿ ಹಾಗೂ ಹೂಡಿಕೆಗಳು ಹಲವು ಪಟ್ಟು ಫಲ ನೀಡುತ್ತವೆ ಎಂದು ಶಾಸ್ತ್ರಗಳಲ್ಲೂ ಹೇಳುತ್ತವೆ. ಹಾಗಾದರೆ ಗುರು ಪುಷ್ಯ ಯೋಗ ಎಂದರೇನು? ಇದರ ಮಹತ್ವವೇನು? ಈ ದಿನ ಯಾವ ಕಾರ್ಯಗಳನ್ನು ಮಾಡಬೇಕು ಮತ್ತು ಯಾವುದನ್ನು ತಪ್ಪಿಸಬೇಕು? ಇವೆಲ್ಲದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗುರುವು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದು, ವಿಷ್ಣುವಿನ ದಿನವಾದ ಗುರುವಾರದ ದಿನದಂದು ಗುರು ಪುಷ್ಯ ನಕ್ಷತ್ರಕ್ಕೆ ತನ್ನ ಸಂಚಾರವನ್ನು ಮಾಡುತ್ತಾನೆ. 2026ರ ಗುರು ಪುಷ್ಯ ನಕ್ಷತ್ರವು ಜೂನ್ 18ರಂದು ಗುರುವಾರವು ನಡೆಯಲಿದೆ. 2026ರ ಗುರು ಪುಷ್ಯ ನಕ್ಷತ್ರದ ದಿನದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಸಂಪತ್ತು, ಸಮೃದ್ಧಿ, ಆರೋಗ್ಯ ವೃದ್ಧಿಯಾಗುವುದು ಇವುಗಳನ್ನು ಮಾಡಿ ಸ್ನೇಹಿತರೆ. ಶಾಸ್ತ್ರದಲ್ಲಿ ವಿಷ್ಣು ಮತ್ತು ಗುರುವನ್ನು ಅತ್ಯಂತ ಶುಭ ಮತ್ತು ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ. ವಿಷ್ಣು ಮತ್ತು ಗುರು ಇಬ್ಬರೂ ಸಂಪತ್ತು, ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಕಂಕಣ ಭಾಗ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಈ ಜೂನ್ 18ರಂದು ಗುರು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ. ಈ ದಿನದಂದು ಗುರು ಶನಿಯ ಆಡಳಿತ ನಕ್ಷತ್ರವಾದ ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಜ್ಯೋತಿಷ್ಯದಲ್ಲಿ ಪುಷ್ಯ ನಕ್ಷತ್ರವನ್ನು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಒಂದೆಡೆ ಗುರು ವಿಷ್ಣುವಿನೊಂದಿಗೆ ಸಂಬಂಧವನ್ನು ಹೊಂದಿರುವ ರಾಶಿಯಾದರೆ ಇದು ತನ್ನ ಸ್ಥಾನವನ್ನು ಗುರುವಾರದಂದೇ ಬದಲಾಯಿಸಲಿದ್ದಾನೆ. ಮತ್ತೊಂದೆಡೆ ಗುರುವಾರವು ವಿಷ್ಣುವಿನೊಂದಿಗೆ ಸಂಬಂಧವನ್ನು ಹೊಂದಿರುವ ದಿನವು. ಹೀಗಾಗಿ ಗುರು ಪುಷ್ಯ ನಕ್ಷತ್ರದ ದಿನವು ಗುರುವಾರದ ದಿನದಂದು ಬಂದಿರುವುದು ಅದರ ಮಹತ್ವವನ್ನು ಮತ್ತಷ್ಟು ಹೆಚ್ಚಾಗಿಸಿದೆ. ಗುರುವು ಪುಷ್ಯ ನಕ್ಷತ್ರದ ದಿನದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಜೀವನವು ಸಂಪತ್ತು, ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವುದು, ಕೌಟುಂಬಿಕ ಸಮಸ್ಯೆಗಳಿಂದ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂಬುದು ಹೀಗಿದೆ. ಗುರು ಪುಷ್ಯ ನಕ್ಷತ್ರದ ದಿನದಂದು ನೀವು ಮಾಡಬೇಕಾದ ಮುಖ್ಯವಾದ ಕೆಲಸವೆಂದರೆ ಅರಿಶಿನವನ್ನು ಬಳಸುವುದು. ಗುರು ಪುಷ್ಯ ನಕ್ಷತ್ರವು ಗುರುವಾರದ ದಿನದಂದು ಬಂದಿರುವುದರಿಂದ ಮತ್ತು ಗುರುವಿನೊಂದಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಈ ದಿನವು ಅರಿಶಿನಕ್ಕೆ ವಿಶೇಷವಾದ ಸ್ಥಾನವಿದೆ. ಗುರು ಪುಷ್ಯ ನಕ್ಷತ್ರ ದಿನದಂದು ನೀವು ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಇದಾದ ಬಳಿಕ ನಿಮ್ಮ ಹಣೆಯ ಮೇಲೆ ಅರಿಶಿನ ಮತ್ತು ಕುಂಕುಮದಿಂದ ತಿಲಕವನ್ನಿಟ್ಟುಕೊಂಡು ಈ ರೀತಿ ಮಾಡುವುದರಿಂದ ವಿಷ್ಣುದೇವನು ನಿಮಗೆ ಸಮಾಜದಲ್ಲಿ ಕೀರ್ತಿ ಮತ್ತು ಗೌರವವನ್ನು ತರುತ್ತಾನೆ. ಮನಸ್ಸಿನಲ್ಲಿ ನಕಾರಾತ್ಮಕತೆಯು ಮನೆ ಮಾಡದಂತೆ ರಕ್ಷಣೆಯನ್ನು ನೀಡುತ್ತಾನೆ. ಗುರು ಪುಷ್ಯ ನಕ್ಷತ್ರದ ದಿನವು ವಿಷ್ಣುವಿನ ದಿನವಾದ್ದರಿಂದ ಈ ದಿನದಂದು ಆತನಿಗೆ ಪ್ರಿಯವಾದ ವಿಷ್ಣು ಸಹಸ್ರನಾಮ ಪಠಣವನ್ನು ಪಠಿಸಬೇಕು. ಈ ದಿನದಂದು ವಿಷ್ಣು ಸಹಸ್ರನಾಮವನ್ನು ನೀವು ಶ್ರದ್ಧಾಭಕ್ತಿಯಿಂದ ಪಠಿಸಿ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಗುರು ಪುಷ್ಯ ನಕ್ಷತ್ರದ ದಿನದಂದು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದರಿಂದ ಸಮೃದ್ಧಿಯು ವೃದ್ಧಿಯಾಗುವುದು, ಸಾಲದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುವುದು ಎನ್ನುವ ನಂಬಿಕೆ. ವಿಷ್ಣು ಸಹಸ್ರನಾಮದ ಪಠಣವು ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು. ಗುರು ಪುಷ್ಯ ನಕ್ಷತ್ರದ ದಿನದಂದು ದಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಈ ಮಂಗಳಕರ ದಿನದಂದು ನೀವು ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ನಿರ್ಗತಿಕರಿಗೆ, ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ವಸ್ತುಗಳನ್ನು ದಾನ ಮಾಡಬೇಕು. ಅದರಲ್ಲೂ ನೀವು ಈ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು. ಯಾಕೆಂದರೆ ಹಳದಿ ಬಣ್ಣವು ವಿಷ್ಣುದೇವನಿಗೆ ಪ್ರಿಯವಾದ ಬಣ್ಣ. ಇಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ಜೀವನವು ಸಮೃದ್ಧಯುತವಾಗಿರುವುದು. ಪುಷ್ಯ ನಕ್ಷತ್ರದ ಗುರುವಾರದ ದಿನದಂದು ಬಾಳೆ ಗಿಡವನ್ನು ಪೂಜಿಸುವುದಕ್ಕೆ ವಿಶೇಷವಾದ ಮಹತ್ವವಿದೆ. ಗುರು ಪುಷ್ಯ ನಕ್ಷತ್ರದ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಹಾಗೂ ಅದಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಈ ರೀತಿ ನೀವು ಗುರು ಪುಷ್ಯ ನಕ್ಷತ್ರದ ದಿನದಂದು ಬಾಳೆ ಗಿಡವನ್ನು ಪೂಜಿಸುವುದರಿಂದ ನಿಮ್ಮ ಕೆಲಸದಲ್ಲಿನ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿನ ಅಡೆತಡೆಗಳು ಕಡಿಮೆಯಾಗುವುದು. ಇದು ವಿಶೇಷವಾಗಿ ವಿವಾಹದಲ್ಲಿ ಹಾಗೂ ವಿವಾಹ ಕಾರ್ಯದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು, ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ಪ್ರಯೋಜನಕಾರಿಯಾಗಿದೆ.
ಪುಷ್ಯ ನಕ್ಷತ್ರದ ದಿನದಂದು ಹಸುಗಳು ಹಾಗೂ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ದಿನದಂದು ನೀವು ಹಸುಗಳಿಗೆ ಹಸಿರು ಮೇವನ್ನು, ದ್ವಿದಳ ಧಾನ್ಯಗಳನ್ನು ಮತ್ತು ಬೆಲ್ಲವನ್ನು ತಿನ್ನಲು ನೀಡಬೇಕು. ಈ ರೀತಿ ಗೋಸೇವೆಯನ್ನು ಮಾಡುವುದರಿಂದಲೂ ಸಹ ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ವೃದ್ಧಿಯಾಗುವುದು. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳಲು ಪ್ರಾರಂಭಿಸುತ್ತೀರಿ. ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೇವರ ಮುಂದೆ ದೀಪವನ್ನು ಹಚ್ಚಿಡಿ. ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಕಂಪನಗಳನ್ನು ಅಥವಾ ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈ ದಿನ ನೀವು ತುಪ್ಪದ ದೀಪವನ್ನು ಹಚ್ಚಿಡುವುದು ಅತ್ಯಂತ ಫಲದಾಯಕವಾಗಿರುತ್ತದೆ. 2026ರ ಗುರು ಪುಷ್ಯ ಯೋಗವು ಗುರುವಾರದ ದಿನದಂದು ಬಂದಿರುವುದರಿಂದ ಈ ದಿನದಂದು ನೀವು ವಿಷ್ಣುದೇವನನ್ನು ಪೂಜಿಸಬೇಕು. ಈ ದಿನ ಕೇವಲ ವಿಷ್ಣುದೇವನನ್ನು ಪೂಜಿಸಿದರೂ ಸಾಲದು, ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಬೇಕೆಂಬುದನ್ನು ಗಮನದಲ್ಲಿರಿಸಿ. 2026ರ ಗುರು ಪುಷ್ಯ ಯೋಗದ ಅಥವಾ ನಕ್ಷತ್ರದ ದಿನದಂದು ಲಕ್ಷ್ಮೀ ನಾರಾಯಣರನ್ನು ಪೂಜಿಸುವುದರಿಂದ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯು ದೊರೆಯುವುದು. ಪುಷ್ಯ ಯೋಗದ ಅಥವಾ 2026ರ ಗುರು ಪುಷ್ಯ ನಕ್ಷತ್ರದ ದಿನದಂದು ಗುರುವಿಗೆ ಸಂಬಂಧಿಸಿದ ಹಾಗೂ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬೇಕು. ಇದರೊಂದಿಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸಬೇಕು. ಇದಲ್ಲದೆ ಮಾನಸಿಕ ಸಮತೋಲನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಧ್ಯಾನ ಅಥವಾ ಪವಿತ್ರ ಗ್ರಂಥಗಳನ್ನು ಓದುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ಗುರು ಪುಷ್ಯ ನಕ್ಷತ್ರದ ದಿನದಂದು ಈ ನಿಯಮಗಳ ಪ್ರಕಾರ ಪೂಜೆಯನ್ನು ಮಾಡುವುದರಿಂದ ಅದರ ಉದ್ದೇಶಕ್ಕೆ ದೊರೆಯಬೇಕಾದ ಫಲವು ದುಪ್ಪಟ್ಟಾಗುವುದು. ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು, ಮಂತ್ರಗಳ ಪಠಣವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಗಳನ್ನು ತರುವುದು ಎನ್ನುವ ನಂಬಿಕೆಯಿದೆ. ಹೀಗಾಗಿ ಸ್ನೇಹಿತರೆ, ಗುರುವಾರದಂದು ಪುಷ್ಯ ನಕ್ಷತ್ರ ಬರುವಾಗ ಉಂಟಾಗುವ ಗುರುಪುಷ್ಯ ಯೋಗವನ್ನು ಅತ್ಯಂತ ಮಂಗಳಕರ ಮತ್ತು ಸಿದ್ಧಿದಾಯಕ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಭಕ್ತಿ, ದಾನ, ಜಪ ಹಾಗೂ ಶುಭ ಕಾರ್ಯಗಳನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.